ಕಪ್ಪೆ ಕಪ್ಪೆ ಕೂತೊಳಗ ನೋಡಿಲಿ ಕಪ್ಪೆ ಕರ ಕರ ಹೆಂಗ್ ಬಿದ್ದಾವೆ ನೋಡಿ ಇಬ್ರು. ವಾವ್ ಗಾಯ್ಸ್, ಏನ್ ವ್ಯೂ ಗಾಯ್ಸ್, ವಾಟ್ ಅ ವ್ಯೂ. ಕಿರೀಟಿಗೆ ಬಂದು ಅಂಡರ್ ವಾಟರ್ ಫಾಲ್ಸ್ ಅಂತ ಸರ್ಚ್ ಮಾಡಿದ್ರೆ ಸಿಗುತ್ತೆ. ದಿನ ವಿಡಿಯೋದಲ್ಲಿ ನೋಡಿ ಆಯ್ತಾ, ಅದು ನೀರೇ ಬರ್ತಾ ಇರ್ಲಿಲ್ಲ, ಸೊ ಅದಕ್ಕೆ ಮೂಡ್ ಆಫ್ ಆಗಿ ಮತ್ತೆ ರಿಟರ್ನ್ ಹೋಗ್ತಾ ಇದೀವಿ. ಏಕೆ ನಿಮ್ಮಿಂದ ನಮ್ಮ ಸ್ವಲ್ಪ ಅವಾಗಿಂದನೂ ಬರೀ ನೆಗಿತಾನೆ ಇರ್ಲಿಲ್ಲ, ನೆಗಿತಾ ಇದೀವಿ. ಸೊ ಕೊಟ್ಟಿ ಉರ್ದು ಎಲ್ಲ ನೆಗೆಟಿವ್ ಆಗಿ ಸ್ಪ್ರೆಡ್ ಮಾಡ್ತಿದ್ದಾರೆ. ಸೊ ನಮ್ಗೇನು ಆ ಥರ ಏನು ಅನಿಸಿಲ್ಲ, ಬಟ್ ಕ್ಯೂ ಜಾಸ್ತಿ ಇತ್ತು. ಬಟ್ ಅವ್ರು ಬಂದಾಗ ಸೇಮ್ ಆಗಿರ್ಬೋದು. ಕಪ್ಪೆ ಕಪ್ಪೆ ಕೂತೊಳಗ ನೋಡಿಲಿ ಕಪ್ಪೆ ಕರ ಕರ ಮಲಿಕಂದ್ಲು ಕಪ್ಪೆ ನೋಡಿ, ಇವಾಗ ಅಂಡ್ರ ಕಪ್ಪೆ ಮಡಿಕಂದ್ಲು. तो बस आइए. Ini ಸಡೆ ಸೂಪರ್ ಸೂಪರ್. ಹೆಂಗ್ ಬಿದ್ದಾವೆ ನೋಡಿ ಇಬ್ರು. ನನ್ನ ಕ್ಯಾಮ್ರಾ ಎಲ್ಲ ಹಾಳಾಗ್ತಿದೆ. ಬರುತ್ತೆ ಬರುತ್ತೆ ಜಲ್ದಿ ಬಾ.
ಇಲ್ಲಿ ಸನ್ಸೆಟ್ ಬೀಚ್ ಅಂತ ಫೇಮಸ್ ಅಂತ ಗೈಸ್. ಸೊ ಅದಕ್ಕೆ ಇಲ್ಲ ಅದನ್ನು ಹಾಕಿದ್ದಾರೆ. ಸೊ ಅಲ್ಲೊಂದು ಹಾರ್ಟ್ ಸಿಂಬಲ್ ಹಾಕಿದ್ದಾರೆ ನೋಡಿ, ಪಯಂಬಲಂ ಬೀಚ್. ಸೊ ವೆದರ್ ಮಾತ್ರ ಸಖತ್ತಾಗಿದೆ. ಸೊ ಜಾಗನೂ ಕೂಡ ಸೂಪರಾಗಿದೆ, ನೀವೇ ನೋಡ್ತಿರ್ಬೋದು ಏನು ಸಖತ್ತಾಗಿದೆ ರೋಡು ಅಂತ. ಯಾಕೆ ಇಲ್ಲೊಂದು ಸೊ ಇವಾಗ ಆಟ ಆಡ್ಕೊಂಡು ಹೊರಟಿದ್ದೀವಿ ಗಾಯ್ಸ್. ಇಲ್ಲಿಂದ ಮಾಡು ಅಂದ್ರೆ ಅಲ್ಲಿಂದ ಮಾಡ್ತಾನೆ ಕೊಡು. ಸೊ ನಾವಿವಾಗ ಎಲ್ಲ ಮುಗಿಸ್ಕೊಂಡು ಹಂಗೆಲ್ಲೋ ಫಾರ್ಟಿಗೆ ಬಂದಿದ್ದೀವಿ. ಎಂಟ್ರೆನ್ಸ್ ಅಂತೂ ಚೆನ್ನಾಗಿ ಬಂತು ಅಂತ ಕಾಣಿಸ್ತಿದೆ. ಒಳಗಡೆ ಹೆಂಗಿದೆ ಸೀರಿಯಸ್ಲಿ ಗೊತ್ತಿಲ್ಲ. ಒಂದಷ್ಟು ಪಿಕ್ಚರ್ಸ್ ನೋಡಿದೆ, ಚೆನ್ನಾಗಿ ಅನಿಸ್ತು. ಸೊ ಹೋಗಿದ್ದು ಬರೋಣ ಅಂದ್ಕೊಂಡು ಬಂದೆ. ನೋಡೋಣ ಒಳಗಡೆ ಹೆಂಗಿದೆ ಏನು ಅಂತ ಅಂದ್ಬಿಟ್ಟು ಬನ್ನಿ ತೋರಿಸ್ತೀನಿ ನಿಮ್ಗೂ. ನಾವು ಲಾಸ್ಟ್ ಟೈಮ್ ಟಿಪ್ಪುದು ಇದಕ್ಕೆ ಹೋಗಿದ್ರೆ ಸೇಮ್ ಅದೇ ಥರ ಕೋಟೆ ಥರ ಇದೆ. ಕೋಟೆ ಕೋಟೆ ಅಲ್ಲಿ ಏನಿಲ್ಲ. ತಗ ನಡಿ ಕೊಡು. ನೀನು ಕೊಡ್ಬೇಕು. ಎಲ್ಲಿಂದ ಬರೋದು? ಟಿಕೆಟ್ ಉಂಟು ಗಾಯ್ಸ್. ಟಿಕೆಟ್ ಎಷ್ಟೋ ರಕ್ಕಿ? 25 ಆಯ್ತಲ್ಲ ಇಲ್ಲಿ. 25 ಕ್ಯಾಜಿ ಫಸ್ಟ್ ಮೇಲೆ ಹೋಗೋಣ ಇಲ್ಲೋಗೋಣ? ಮೇಲೆ ಹೋಗೋಣ ನಡಿ ತಗೋ ನಿನ್ ಮಕ್ಕ ಹಿಡ್ಕೋ. ನಾನು ಸ್ಲಿಪ್ಪರ್ ಯಾಕಲಿ ಮರ್ತ್ಕೊಂಡು ಕಾಲು ಹೊತ್ತವೆ. ತೋರ್ಸು ಕುಳ್ಳಿ ಆ ಕಡೆ.
ವಾವ್ ಗೈಸ್, ಏನ್ ವ್ಯೂ ಗೈಸ್, ವಾಟ್ ಅ ವ್ಯೂ. ಪ್ಲೇಸು ಏನ್ ಮಸ್ತಾಗೈತೆ ಅಂತೀರಾ ಗೈಸ್. ನೋಡಿ ಇಲ್ಲಿ ಕೆಳಗಡೆ ಗುಹೆ ತರ ಎಲ್ಲ ಮಾಡಿದ್ದಾರೆ, ಅಲ್ಲಿ ಹೋಗ್ಬೋದು. ಹೋಗೋಣ. ಫಸ್ಟ್ ನಾವು ಮೇಲ್ಗಡೆ ನೋಡ್ಕೊಂಡ್ ಬಂದ್ಬಿಡ್ತೀವಿ. ಅಲ್ಲಿ ಒಂದು ಯಾವ್ದೋ ಬೀಚ್ ಕಾಣಿಸ್ತಿದೆ ಗೈಸ್. ಅದು ಬೀಚ್ ಏನ್ ಗೊತ್ತಾ, ಅದೆಲ್ಲ ಏನೋ ಸ್ಟ್ರೈಟ್ ಒಂದೇ ಬೀಚ್. ಅದು ಎಲ್ಲಕ್ಕೂ ಇದ್ ಮಾಡ್ಬಿಟ್ಟವ್ರು, ಅಟ್ಯಾಚ್ ಮಾಡ್ಬಿಟ್ಟವ್ರು ಅಷ್ಟೇ. ಅದೇ ಬೀಚ್ ಅದು. ಸುಮ್ನೆ ಇವಕ್ಕೆ ಏನೋ ಯಾವ್ದಾವ್ದೋ ಒಂದೊಂದು ಇರುತ್ತಲ್ಲ ಪ್ಲೇಸ್, ನೇಮ್ನ ಸೇರಿಸ್ಬಿಟ್ಟವ್ರೆ ಅಷ್ಟೇ ಗೈಸ್. ನೋಡಿ ಪಕ್ಕದಲ್ಲೇ ಬೀಚು ಈ ಪ್ಲೇಸು. ಏನೋ ಬೋಟ್ ಎಲ್ಲ ಐತೆ ಆ ಕಡೆ. ಒಟ್ನಲ್ಲಿ ಬೋಟಿಂಗ್ ಅಂತಾನು ಇತ್ತು ಅಲ್ಲಿ. ನೋಡೋಣ ಇರಿ. ನೋಡೋಣ ಗೈಸ್, ಲಾಸ್ಟ್ ಅದು ಒಂದಾರ ಆಟ ಆಡ್ಕೊಂಡು ಆ ಬೀಚಲ್ಲಿ ಆಟ ಆಡ್ದಂಗೆ ಅನ್ಸಿಲ್ಲ ನಮಗೆ. ನಂಗೂ ಗೈಸ್. ಅದು ಯಾವುದೋ ಫಾಲ್ಸಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ನಾವು ಹೋಗೋ ರೂಟಿಗೆ ಅದು ಜಾಸ್ತಿ ಕಿಲೋಮೀಟರ್ ಆಗುತ್ತೆ. ಸೊ ಹಂಗಾಗಿ ಅದನ್ನು ಕ್ಯಾನ್ಸಲ್ ಮಾಡಿ ಬರ್ಬೇಕಾದ್ರೆ ಅದು ಫಾರೆಸ್ಟ್ ರೂಟಲ್ಲಿ ಸೇರ್ಕೊಬಿಟ್ಟೈತೆ. ಆ ಫಾರೆಸ್ಟ್ ರೂಟಲ್ಲಿ ಹೋಗೋದ್ರೆ 6 ಗಂಟೆ ಕ್ಲೋಸು. ನಾವು 6 ಗಂಟೆಗೆ ಅಲ್ಲಿ ಹೋಗೋದೇ ಇಲ್ಲ. ಏನು ಮಾಡೋಕ್ಕಾಗಲ್ಲ. ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಅಲ್ಲವನೇ ಸುಂದರ ಕೈ ಆಡಿಸ್ತವನೆ. ನೋಡಿ ಗಾಯ್ಸ್, ಏನ್ ವ್ಯೂ. ಬನ್ನಿ ಅಲ್ಲಿ ತೋರಿಸ್ತೀನಿ ನಿಮಗೆ ಡೈರೆಕ್ಟಾಗಿ. ಸೊ ಇಲ್ಲಿ ಹತ್ಬೋದು. ಎಲ್ಲಿ ಅಲ್ಲೋಡಿ, ಅಲ್ಲಿ ಬಾಯ್ಸ್ ಹತ್ತಿದಾರಲ್ಲ, ಹಂಗೆ ಹತ್ತೋಣ ಅನ್ಕೊಂಡ್ವಿ. ಇಲ್ಲಿ ನೋಡಿದ್ರೆ ಈ ಥರ ಇದೆ. ಏಕೆ ತಗೊಳ್ಳಿ, ಹಂಗೆ ಹಿಂದೆ ಹೋಗಿ. ಹೆಂಗಿದೆ ಗೈಸ್ ವ್ಯೂ? ಅದ್ಭುತ. ಎಲ್ಲಿಂದ ಎಲ್ಲಿಗಿದೆ. ಸ್ಟೋರೇಜು ಏನ್ ತೋರಿಸ್. ವ್ಯೂ ನೋಡಕ್ ಹೋಗಿದ್ವಿ ಗೈಸ್ ಅಲ್ಲಿ ಒಳಗಡೆ. ಇಲ್ಲಿ ಹತ್ಬಿಟ್ಟು ಒಳಗಡೆ ಹೋಗೋದು. ಇದು ವ್ಯೂ ಪಾಯಿಂಟು ಗೈಸ್. ಇಲ್ಲಿ ನೀವು ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಿ ಹೋಗಬಹುದು. ಹುಷಾರ್ ಕಣಪ್ಪ ಕಂದ. ಇಲ್ಲಿ ಹುಷಾರು. ಇಲ್ಲಿ ಹೋಗೋಕ್ಕಾಗಲ್ಲ ಅನ್ಸುತ್ತೆ. ಇಲ್ಲಿ ಇಳಿದ್ಬಿಟ್ಟು ಅಲ್ಲಿ ಕೆಳಗಡೆ ಹೋಗ್ಬೇಕು. ಅಂತ ಗೊತ್ತಾಗ್ತಾ ಇಲ್ಲ. ಡೋರ್ ಲಾಕ್ ಆಗಿದೆಯಾ? ಆ ಕಡೆಯಿಂದ ಹೋಗ್ಬೇಕೇನೋ, ಎಲ್ಲದಕ್ಕೂ ಲಾಕ್ ಮಾಡಿದ್ದಾರೆ. ಸೊ ನೋ ಯೂಸ್. ಹೋಗಿ ಈ ಕಡೆನೂ ಹೋಗಿಲ್ಲ. ಇವಾಗ ಡೈರೆಕ್ಟ್ ಹೊರಡ್ತಾ ಇರೋದೆ. ಬನ್ನಿ ಹೊರಡುವ. ಬಾಯ್. ಕನ್ನಡ ಅರ್ಥ ಆಗಲ್ಲ ಮೇಡಮ್.
ಇವಾಗ ಏನು ಹೊರಡದ ಗೋಲ್ಡನ್ ಟೆಂಪಲ್ ಅಂದ್ರೆ ಅದೊಂದು ಕವರ್ ಮಾಡ್ಕೊ ಹೋಗೋಣ. ಡೈರೆಕ್ಟಾಗಿ ಹೋಗಿದ್ದೆ ಕವರ್ ಮಾಡ್ಬಿಟ್ಟು ನೋಡೋಣ ನಡ್ರಿ. ಇದೈತೆ ನಮ್ಮ ಮೀನು ಇದು ಬೋಟ್ ಇರೋದು ಬೀಚ್ ಆ ಕಡೆ ಬೋಟ್ ಇದೆ. ಹೋಗಿ ಮತ್ತೆ ಆಮ್ಲೆಟ್ ಚೆನ್ನಾಗಿಲ್ಲ. ಪಾಪುಗೆ ಪಾಪು ನೀರು ಕೊಡೋ ಅಂತ ಅಲ್ಲಿ ಹೆಂಗ್ ನೋಡ್ತಾ ಇದೆ. ಆಯಿತು. ನಿದ್ದೆನೂ ತುಂಬ ಚೆನ್ನಾಗಾಗ್ತೈತೆ. ಫುಡ್ಡು ದುಡ್ಡು ಅಲ್ಲಿ ನೋಡೋಲ್ಲಿ ಏನ್ ತಿಂದೆ ಮಗನೇ? ಯಾರು ಗೊತ್ತು ಏನು ತಿಂದೆ. ದೋಸೆ ತಿಂದ ದೋಸೆ. ಕಿರೀಟಿಗೆ ಬಂದು ಅನರಾ ವಾಟರ್ ಫಾಲ್ಸ್ ಅಂತ ಸರ್ಚ್ ಮಾಡಿದ್ರೆ ಸಿಗುತ್ತೆ guys. ಇರಿಟೇಟಿಂಗ್ ಆಗೋಯ್ತು ಬಂದು. ಅದ್ ನೋಡಿದ್ರೆ ಅಲ್ಲಿ ನೀರೇ ಬರ್ತಾ ಇಲ್ಲ ಗೈಸ್, ನೀರೇ ಬಂದಿಲ್ಲ ಒಂದೊಂದ್ ಸ್ವಲ್ಪ. ಬಟ್ ಏನಪ್ಪ ಎಕ್ಸ್ಪೆಕ್ಟ್ ಮಾಡಿದಷ್ಟು ಬರ್ತಾ ಇರಲಿಲ್ಲ. ಹೌದು, ಅದು ವಿಡಿಯೋದಲ್ಲಿ ನೋಡಿದಷ್ಟು ಬರ್ತಾ ಇರ್ಲಿಲ್ಲ, ಅಷ್ಟೇ ಡಿಫ್ರೆನ್ಸ್. ಅದೇ ಬಾಹುಬಲಿ ಐತಲ್ಲ ದೀವರ ಅಂತ ಬರ್ತದೆ ಮ್ಯೂಸಿಕ್ ಅದು ಹಾಕಿ ಅದು ಏನೋ ಹಾಕ್ದಿ ನಾವು ವಿಡಿಯೋದಲ್ಲಿ ನೋಡಿ ಆಯ್ತಾ. ಅದು ನೀರೇ ಬರ್ತಾ ಇರ್ಲಿಲ್ಲ, ಸೊ ಅದಕ್ಕೆ ಮೂಡ್ ಆಫ್ ಆಗಿ ಮತ್ತೆ ರಿಟರ್ನ್ ಹೋಗ್ತಾ ಇದೀವಿ. ಅಟ್ಲೀಸ್ಟ್ ಇಲ್ಲಿಗೆ ಬರೋ ಬಂದು ಡೈರೆಕ್ಟ್ ಮೈಸೂರಿಗೆ ಹೋಗಿದ್ರೆ ಇಷ್ಟೊತ್ತಿಗೆ ಆಲ್ಮೋಸ್ಟ್ ಅರ್ಧ ಅಲ್ಲೊಂದು ವ್ಯೂ ಪಾಯಿಂಟ್ ಐತೆ ಅನ್ಸುತ್ತೆ, ಹೋದೆ ಎಲ್ಲಿ ಅಲ್ಲಿ ಚೆನ್ನಾಗಿತ್ತು. ಅಲ್ಲಿ ನಾನು ರೈಟ್ ಬಂದ್ಬಿಟ್ಟು ಹಿಂಗೆ ಸೈಟು ಒಟ್ನಲ್ಲಿ ಅಲ್ಲಿ ಆ ಕಡೆ ಚೆನ್ನಾಗಿತ್ತು, ಬಟ್ ಇಲ್ಲಿ ಕೆಳಗಡೆ ಚೆನ್ನಾಗಿತ್ತು ಅದು. ಬಟ್ ನೀರಿರೋ ಟೈಮಲ್ಲಿ ನೋಡ್ಕೊಂಡು ಬರಬೇಕು ಅಷ್ಟೇ. ನೋಡಿ ಕರೆಕ್ಟಾಗಿ ಹೇಳ್ತಾಳೆ ಅಂತ ಮುದ್ದಿ ನೀನು ಮುದುಕ ಮಿರರ್ ಗ್ಲಾಸ್ ಇಳಿಸ್ಬಿಟ್ಟು ವಿಡಿಯೋ ಮಾಡಕೈತಲ್ಲ ಮುಕ್ಕಿ ಲಾ ಮುದುಕ ಅವಳು ಈ ವರ್ಷದಾಗಿರೋ ನೀರು ಇನ್ನೂ ಚೆನ್ನಾಗಿ ಬರೋದು. ಹೌದು, ಹೋದ ವರ್ಷದೇನೋ ಅದು ವಿಡಿಯೋ. ಏನಾಗಿದಾಯ್ತು ಬಂದಿದಾಯ್ತು, ಈಗ ಹೋಗ್ತಾ ಇದೀವಿ. ಅದಕ್ಕೆ ಯಾಕೆ ತಲೆ ಕೆಡಿಸ್ಬೇಕು? ತಲೆ ಕೆಡಿಸ್ಕೊಳ್ಳೋದು ಎಂತ ಇಲ್ಲ, ಬಂದಿದ್ ವೇಸ್ಟ್ ಆಗೋಯ್ತಲ್ಲ. ಯಾಕೆ ಸ್ವಲ್ಪ ನಿಮ್ಮಿಂದ ನಮಗೂ ಸ್ವಲ್ಪ ಅವಾಗಿಂದನೂ ಬರೀ ನಗಿತಾನೆ ಇರ್ಲಿಲ್ಲ, ನಗಿತಾ ಇದೀವಿ ನಾವು. ನಮ್ಗೆ ಆಶ್ಚರ್ಯ, ಅದೆಲ್ಲ ಮಾಮೂಲಿ ಓಡಾಕ್ ಮಡಿಕೊಂಡ್ರಲ್ಲ ಕೊಂಡು ದಾಟಕ್ಕೆಲ್ಲ ಮಡಿಕೊಂಡಿರ್ಬೇಕು ಅನ್ಕೊಂಡೆ. ರೋಡು ಇದು ಈ ರೋಡಲ್ಲಿ ಇತ್ತು, ಈ ರೋಡಿಗೆ ಶಿಫ್ಟ್ ಆಯ್ತು. ಹಾ ಓಕೆ, ಕರೆಕ್ಟ್ ಆಗೈತೆ ನೋಡಿ. ಹಾ ಓಕೆ ಎಲ್ಲಿಗೆ ಓಕೆ. ಹಾಕಿದ್ದೀರಾ? ಮೈಸೂರಿಗೆ ಎಷ್ಟು ಕಿಲೋಮೀಟರ್ ಐತೆ? 140. 140 ಆಯ್ತಾ? ಎಲ್ಲ ಗುಂಡು ಮೇಲ್ ಹೋಗಿದ್ದ ಗುಂಡು ಹಿಂಗೆ ಸೈಟ್ ಹೋಗಿದ್ದ ನಾವು ನೋಡಲ್ಲಿ ಬೇಕಾರೆ. ಇಲ್ಲ ಕಣ್ರಿ, ನಾವ್ ಮೇಲ್ ಹೋಗಿದ್ದು ಬರ್ಬೇಕಾದ್ರೆ ಹಿಂಗ್ ಕೆಳಗೆ ಸೈತೆ ಇದೇ ರೋಡಿಂದ ಹೋಗಿದ್ದು. ಗೂಗಲ್ ಮ್ಯಾಪ್ ಸುಳ್ಳು ಹೇಳ್ತಾ ಇಲ್ಲ ಅಲ್ಲಿ. ಅಲ್ಲ ಗೊತ್ತಾಯ್ತು, ಇಲ್ಲಿಂದ ಹೋದು ಇಬ್ರು ಬೈಕಲ್ಲಿ ನಿಂತ್ಕೊಂಡ್ರಲ್ಲ, ನಾವು ಮೇಲ್ ಹೋದ್ರಲ್ಲ ಫುಲ್ಲು. ಆ ರೋಡಿಂದ ಹೋಗ್ಬಿಟ್ಟು ಈ ರೋಡಿಂದ ಇದ್ದೀವಿ. ಇದೇನೋ ಒಬ್ಬೊಬ್ಬನೇ ಮಾತಾಡ್ತಾ ಇದೆ. ಅವನು ಕಲ್ತ್ಕೊತಾನೆ ಮಲಯಾಳಂ. ಇಲ್ಲಿ ನೋಡಿಲಿ ಹೀರೋ ಇವನು ಡಾಕ್ಟರ್ ಬೋ ಹೇಳ್ತಾರಲ್ಲ ಡ್ಯಾನ್ಸ್, ಹಂಗೆ ದೇವ್ರು ಬಂದಂಗೆ ಚೆನ್ನಾಗಿ ಮಾಡ್ತಾನೆ ಅವನು. ವಾವ್, ಹೊರ್ಗಡೆ ನೋಡಿ
ಹೊರಗಡೆ ನೋಡಿ ಎಷ್ಟು ಹೊಸ ಆಗ್ಬಿಟ್ಟಿತ್ತು. ಈಚೆಗೆ ಬರ್ತಿರ್ಲಿಲ್ಲ ಅಲ್ಲಿ ನೋಡಿ. ಒಟ್ನಲ್ಲಿ ಟ್ರಿಪ್ ಬಂದು ತುಂಬಾ ವರ್ಷ ಆಗಿತ್ತು. ನಾನು ಟ್ರಿಪ್ ಬಂದು ತುಂಬಾ ವರ್ಷಗಳಾಗಿತ್ತು. ಹೌದು ಈ ತರ experiment ಹೌದೌದು ಇಂತ ಉಂಟು ಮಾರ್ರೆ. ಈ ತರ ಲಾಂಗ್ ಟೈಮಿಗೆ ಬರ್ತೀನಿ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಚೆನ್ನಾಗಿದೆ ಅದು weather. ಅಲ್ವಾ. ಬಂದಿದ್ದಕ್ಕೂ ಏನ್ ವೇಸ್ಟ್ ಅಂತ ಏನ್ ಅನ್ಸಿಲ್ಲ. ನಾನು ನೆನಿಬೇಕು ಅನ್ಕೊಂಡಿದ್ದೆ, ಹಾಗೇನಿಲ್ಲ ಅದು. ನಾನ್ ನೆನಿಬೇಕಾ, ಮಳೆ ಬೇರೆ ಬಂದ್ಬಿಡ್ತಲ್ಲ, ಬಟ್ಟೆ ಎಲ್ಲ ತಾವಾಗ ಹೋಗುತ್ತೆ ಅಂತ ಅನ್ಕೊಂಡೆ. ಅಲ್ಲಿ ನೋಡಿದ್ರೆ ಯಾವ ಅದು ಇಳಿದೇ ಇರಂಗೆ ಆಗ್ಬಿಡ್ತು. ಕಾರಿಂದ ಇಳಿದೇ ಮತ್ತೆ ಇದನ್ನೇ ಇರಂಗೆ. ಮಾಡಿಗಳೇ. ಏ ಈ ಕಡೆ ನೀರ್ ಚೆನ್ನಾಗಿ ಬಂತು. ಇಳ್ಸಿ ಇಳ್ಸಿ ಇಳ್ಸಿ. ಎಲ್ಲಿ ಟೈಮ್ ಆಯ್ತದೆ ಬೇಗ. ಇದು ಇಳ್ಸಿ ಇನ್ನು. ಈ ಬಡಿ ಡುಮ್ಮಣಿ. ನೈಸ್. ಎಲ್ಲಿಗೆ ಬಂದಿದ್ಯಾ ಗುಡ್ಡು? ತಿಳಿಯುದು. ಆಯ್ತಮ್ಮ. ಬನ್ನಿ ಇವಾಗ ಹೊರಡುವ. ಮೈಸೂರಿಗೆ ಲೊಕೇಶನ್ ಹಾಕಿದ್ದೇನೆ, ಡೈರೆಕ್ಟ್ ಮೈಸೂರು. ಹೇಳಿ ಅದು ಲಾಸ್ಟ್ ಅಲ್ಲಿ. ಸೊ ಕೊಟ್ಟಿ ಊರ್ದು ಎಲ್ಲ ನೆಗೆಟಿವ್ ಆಗಿ ಸ್ಪ್ರೆಡ್ ಮಾಡ್ತಿದ್ದಾರೆ. ಸೊ ನಮಗೇನು ಆ ಥರ ಏನು ಅನಿಸಿಲ್ಲ, ಬಟ್ ಕ್ಯೂ ಜಾಸ್ತಿ ಇತ್ತು. ಬಟ್ ಅವ್ರು ಬಂದಾಗ ಸೇಮ್ ಆಗಿರ್ಬೋದು. ಹಾ. ಯಾಕಂದ್ರೆ ಕರ್ನಾಟಕದಲ್ಲಿ ನಾವು ಹೋಗಿರೋದ್ರಿಂದ ಆಗಿರುತ್ತೆ ಅಂತ ಹೇಳ್ಬೇಕು. ನಿಮ್ಗೇನಾಗಿಲ್ಲ ಅಂತ ನಿಮ್ಮ ಅದೃಷ್ಟ. ಹೌದು, ಬಟ್ ಅವು ಜಾಸ್ತಿ ಇತ್ತು. ಬಟ್ ನಾವು ಕ್ಯೂವಲ್ಲಿ ನಿಂತಿದ್ವಿ. ನಮ್ಗೆ ಅಲ್ಲಿ ನಿಂತ್ಕೊಂಡು ಏನ್ ಮಾಡಿದ್ರು ದರ್ಶನ, ಅದನ್ನ ಹೇಳಿ ಅಚೀವ್ ಮಾಡಿದ್ರಲ್ಲ ಅಲ್ಲಿ. ಅದೇ ದರ್ಶನ ಮಾಡೋದಕ್ಕಾಗಲ್ಲ, ಇವತ್ತೆಲ್ಲ ಮುಗಿಯಲ್ಲ ಇದು ಅಂತ ಅನ್ಕೊಂಡು ನಾವು ಬೇಗ ಹೋಗಿ ಅಲ್ಲಿ ವಿಸಿಟ್ ಮಾಡಿ ಬಂದಿದ್ದೀವಿ. ಬಟ್ ಅವಾಗ ಯಾರು ಇಲ್ಲ ಅಂತ ಅನ್ಕೊಂಡು ಒಳಗಡೆ ನೋಡೇ ಇಲ್ಲ. ಬಟ್ ಅದೇ ಟೈಮಿಗೆ ಹೋಗ್ಬಿಟ್ಟಿದ್ರೆ ನಮಗೆ ಕ್ಯೂವಲ್ಲೇ ದರ್ಶನ ಆಗ್ತಾ ಇತ್ತು ತುಂಬಾ ಹತ್ರದಿಂದ. ನಾವು ಇನ್ನೇನು ಯಾರು ಇಲ್ವಲ್ಲ ಅಂತ ಅನ್ಕೊಂಡು ಬಂದು ಟೈಮ್ ಪಾಸ್ ಮಾಡ್ಕೊಂಡು ಒಂದು 4 ಗಂಟೆ 3:30 ಹಂಗೆ ನಾವು ಹೋದ್ವಿ. ಅಲ್ಲಿ 3:30ಗೆ ಎಲ್ಲ ಕ್ಯೂವಲ್ಲೇ ಫುಲ್ಲು ರಶ್ ಆಗಿಬಿಟ್ಟಿದ್ದಾರೆ. ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಷ್ಟೊಂದು ಒಳಗಡೆ ಇದೆ ಅಂತ ಅಂದ್ಬಿಟ್ಟು. ಸೊ ಈ ಅಂದರೆ ಬಿಡ್ತಾ ಇದ್ದಿದ್ದು ಒಂದು 2 ಮಿನಿಟ್ಸು ಬಿಡ್ತಾ ಇರಲಿಲ್ಲ. ಅಲ್ವೇನೆ ಒಂದೊಂದು ಮಿನಿಟ್ ಬಿಟ್ಬಿಟ್ಟು ಹಂಗೆ ನಿಲ್ಲಿಸ್ತಾ ಇದ್ರು. ಎಷ್ಟು ಜನನ ಅಂತ ಹಂಗೆ ಮಾಡ್ತಾರೆ. ಇವತ್ತೆಲ್ಲ ದರ್ಶನ ಆಗ್ತಿರ್ಲಿಲ್ಲ ಬಿಟ್ರೆ ನಾವು ಕ್ಯೂವಲ್ಲಿ ನಿಂತಿದ್ವಿ. ಸೊ ಹಂಗೆ ಆ ಕಂಬಿನ ದಾಟ್ಕೊಂಡು ಒಳಗಡೆ ಹಂಗೆ ಸುತ್ತ ನೋಡ್ಕೊಂಡು ಬಂದು ಬೇರೆ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಿರೋದು. ಅದು ಇವರು ರೇಖಾ ಅವರು ಐಡಿಯಾ ಕೊಟ್ಟಿದ್ದು, ಹೋಗೋಣ ಜಂಪ್ ಮಾಡೋಣ ಅಂದ್ಕೊಂಡು. ಅದು ಅವನ್ನ ಹಿಡ್ಕೊಂಡು ನಿಂತ್ಕೊಳಕ್ಕಾಗಲ್ಲ ಅಂತ ಅಂದ್ಬಿಟ್ಟು. ಸೊ ಹಿಂಗಿತ್ತು. ಬಟ್ ಎಲ್ಲರೂ ಏನು ಅವ್ರು ಕೆಟ್ಟವರು ಇವ್ರು ಕೆಟ್ಟವರು, ಚೆನ್ನಾಗಿ ನೋಡ್ಕೊತಿಲ್ಲ, ಏನೋ ಫೆಸಿಲಿಟಿ ಇಲ್ಲ. ನಮ್ಗೇನಂಗೆ ಆ ಥರ ಏನು ಅನಿಸಿಲ್ಲ. ತುಂಬ ನನಗಂತೂ ಇಷ್ಟ ಆಯಿತು. ಬೇರೆಯವ್ರಿಗೆ ಯಾವ ಥರ ಎಕ್ಸ್ಪೀರಿಯನ್ಸ್ ಆಗಿದೆಯೋ ನನಗಂತೂ ಗೊತ್ತಿಲ್ಲ. ಬಟ್ ನನಗೆ ಏನಕ್ಕೆ ಕೋಪ ಬರುತ್ತೆ ಅಂದ್ರೆ ಲೈನ್ ಆ ಥರ ಮೂವ್ ಆಗ್ತಿದೆಯಲ್ಲ, ಹಂಗಾಗಿ ತುಂಬಾ ಕ್ರೌಡು ಗೈಸ್, ತುಂಬಾ ಕ್ರೌಡು. ಕೋಪ ಬಂದು ಅವ್ರ ಹತ್ರ ಬಿಹೇವ್ ಮಾಡಿದಾರೆ ಅಷ್ಟೇ, ಇನ್ನೇನಿಲ್ಲ. ಏನೋ ಯಾಕಂದ್ರೆ ಆದ್ರೂ ನಿಲ್ಲಕ್ ಆಗಲ್ಲ, ಅಷ್ಟು ಜನ ಹೆಂಗ್ ಕ್ರೌಡ್. ವೀಕೆಂಡ್ ಅಷ್ಟೇ ವೀಕ್. ಅದ್ರಲ್ಲೂ ಇತ್ತೀಚೆಗಂತೂ ಸ್ಟಾರ್ಟಿಂಗ್ 1 ವೀಕು ಏನು ಜನನೇ ಇರ್ಲಿಲ್ಲ ಅಷ್ಟೊಂದು. ಈ ಸರ್ತಿ ಅಷ್ಟೊಂದು ಇರಲ್ವೇನೋ ಅಂತ ಅನ್ಕೊಂಡಿದ್ವಿ. ಬಟ್ ಸೆಕೆಂಡ್ ವೀಕಲ್ಲಿ ಮಾತ್ರ ಹೆವಿ ರಶ್ ಇದ್ದಾರೆ. ಈಗ ಸ್ಯಾಟರ್ಡೇ ಇಂದನೂ ಫುಲ್ಲು ರಶ್ಶು. ನಾನು ನೋಡಿರೋ ಮಟ್ಟಿಗೆ ಫುಲ್ಲು ಅಪ್ಡೇಟ್ ಮಾಡ್ತಿರೋರು ಎಲ್ಲರಿಗೂ ಬ್ಲಾಗರ್ಸ್ಗೂ ಈಗ ಸ್ಯಾಟರ್ಡೇ ಇಂದನೂ ಫುಲ್ಲು ರಶ್ ಇದೆ. ಸೊ ಈ ವೀಕ್ ಬರ್ತಾ ಇರೋದೇ ಒಳ್ಳೇದು. ಯಾರ್ಯಾರು ಬರ್ತಾ ಇದ್ದೀರಾ, ಯಾರ್ಯಾರು ಪ್ಲಾನ್ ಮಾಡಿದ್ದೀರಾ ಅವರು. ಸೊ ಇದಾಗಿತ್ತು ಕೊಟ್ಟಿ ಊರು. ಮಳೆ ಬರ್ತಿದೆ ಅಷ್ಟೇನಾ? ಐತೆ ಇನ್ನೊಂದು ಅಲ್ಲಿ. ಏನು ಒಂದು ವ್ಯೂ ಪಾಯಿಂಟ್ ಐತೆ, ನಾನು ನೋಡ್ದೆ ಬರ್ಬೇಕಾರೆ ಅಂತ ಹಿರಿಯಲ್ಲಿ ಹೋಗೋದ. ಸರಿ ಆಯ್ತು. ಅಲ್ಲೊಂದು ಲೆಫ್ಟ್ ಸೈಡ್ ಅಲ್ಲಿ ಅಂಗಡಿಗಳೈತೆ. ಕೈ ಮೊತ್ತ ಕೈ ನೋವುತ್ತೆ.